ಅಭಿಮಾನ. ಅಪರೂಪದ ಕ್ಷಣ. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅವಿಸ್ಮರಣೀಯ ಉಡುಗೊರೆ. ಹಿರಿಯರೇ ಇರಲಿ ಕಿರಿಯರೇ ಬರಲಿ, ಭೇದವೇ ತೋರದು ಎಂದು ಭೇದ ತೋರದು. ಬೆಲೆ ಕಟ್ಟಲಾಗದ ಬೆಟ್ಟದ ಹೂ. ಜೇಮ್ಸು ಬಾಂಡು ಮಗ ಅಣ್ಣ ಬಾಂಡು, ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ನೂರ್ ಗಂಡು. ಹ್ಯಾಪಿ ಬರ್ತ್ಡೇ ರಾಜರತ್ನ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನ. ಹೌದು, ಕನ್ನಡದ ಮುತ್ತಿನ ರತ್ನ ಪುನೀತ್ ರಾಜ್ಕುಮಾರ್ಗೆ ಇವತ್ತು ಜನ್ಮದಿನದ ಸಂಭ್ರಮ. ಈ ಬಾರಿ ಹುಟ್ಟುಹಬ್ಬವನ್ನ ಅಪ್ಪು ಅವಿಸ್ಮರಣೀಯವಾಗಿ ಆಚರಿಸಿಕೊಂಡಿದ್ದಾರೆ. ಅಪರೂಪದ ಕ್ಷಣಗಳಿಗೆ ಅಭಿಮಾನಿಗಳು ಸಾಕ್ಷಿಯಾಗಿದ್ದಾರೆ. ಬೆಲೆ ಕಟ್ಟಲಾಗದ ಬೆಟ್ಟದ ಹೂ ಹುಟ್ಟುಹಬ್ಬದ ದಿನವನ್ನ ಅಭಿಮಾನಿಗಳ ದಿನವನ್ನಾಗಿಸಿದೆ. ಅಪ್ಪು ಜನ್ಮದಿನ ಅಭಿಮಾನಿ ದೇವರುಗಳ ದಿನ. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ನಿನ್ನೆ ರಾತ್ರಿಯಿಂದಲೇ ಸದಾಶಿವನಗರದ ಅಪ್ಪು ಮನೆಯಂಗಳಕ್ಕೆ ಅಸಂಖ್ಯಾತ ಅಭಿಮಾನಿ ಸಮೂಹ ಆರಾಧ್ಯ ದೈವವನ್ನ ನೋಡಿ ಬರ್ತ್ಡೇ ವಿಶ್ ಮಾಡೋಕೆ ಆಗಮಿಸಿತ್ತು. ಅದು ಮುಂಜಾನೆವರೆಗೂ ಮುಂದುವರೆದು ಇಡೀ ಸಂಜೆಯವರೆಗೂ ಅಭಿಮಾನಿ ದೇವರುಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾನೆ ಇದ್ರು. ಬಂದವರು ನೆಚ್ಚಿನ ನಟನಿಗೆ ಹೂಗುಚ್ಛಗಳನ್ನ ಕೊಟ್ಟು ಕೇಕ್ ಕತ್ತರಿಸಿ ವಿವಿಧ ಉಡುಗೊರೆಗಳನ್ನ ಕೊಟ್ಟು ಶುಭಾಶಯ ಹೇಳಿದ್ರು. ವಿಶೇಷ ಅಂದ್ರೆ ಈ ಬಾರಿ ಅಪ್ಪು ಮನೆಯಂಗಳದಲ್ಲಿ ಶುಭಾಶಯ ಹೇಳಲು ಬಂದಿದ್ದ ಅಭಿಮಾನಿಗಳಿಗೆ ವ್ಯವಸ್ಥೆ ಸಖತ್ತಾಗಿತ್ತು. ಸಿಹಿ ತಿಂಡಿ, ಊಟ, ಮಜ್ಜಿಗೆ, ಜ್ಯೂಸ್ ಸೇರಿದಂತೆ ಅಭಿಮಾನದ ಆತಿಥ್ಯವಿತ್ತು. ವಿಶೇಷ ಅಂದ್ರೆ ಬಂದ ಅಭಿಮಾನಿಗಳಿಗೆ ಪುನೀತ್ ಕಡೆಯಿಂದ ಗೋ ಗ್ರೀನ್ ಅನ್ನುವ ಬ್ಯಾಗ್ನ ವಿತರಿಸಿ ಪರಿಸರ ಕಾಳಜಿ ಮೂಡಿಸೋ ಅಭಿಯಾನವನ್ನು ಮಾಡಿದ್ರು. ಜೇಮ್ಸು ಬಾಂಡು ಮಗ ಅಣ್ಣ ಬಾಂಡು, ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ನೂರ್ ಗಂಡು. ಅಭಿಮಾನಿಗಳಿಂದ ಸಿಕ್ತು ಅವಿಸ್ಮರಣೀಯ ಉಡುಗೊರೆಗಳು. ಹಿರಿಯರೇ ಇರಲಿ ಕಿರಿಯರೇ ಬರಲಿ, ಭೇದವೇ ತೋರದು ಎಂದು ಭೇದ ತೋರದು. ಪ್ರತಾಪ್ PS ಮತ್ತು ಸ್ನೇಹಿತರಿಂದ ಸೈಕಲ್ ಗಿಫ್ಟ್. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಪ್ರತಾಪ್ PS ಮತ್ತು ಸ್ನೇಹಿತರಿಂದ ಪುನೀತ್ಗೆ ಈ ಬಾರಿ ಸೈಕಲ್ನ ಉಡುಗೊರೆಯಾಗಿ ಕೊಟ್ಟಿದ್ರು. ಅಪ್ಪುಗೆ ಸೈಕ್ಲಿಂಗ್ ಅಂದ್ರೆ ಇಷ್ಟ ಅನ್ನುವುದನ್ನ ತಿಳಿದ ಅಭಿಮಾನಿಗಳು ಈ ಉಡುಗೊರೆಯನ್ನ ಕೊಟ್ಟು ಪುನೀತ್ಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅಭಿಮಾನಿ ಸತೀಶ್ ರಿಂದ ಪುನೀತ್ಗೆ ಇಷ್ಟದ ಊಟ. ಸತೀಶ್ ಅನ್ನೋ ಅಭಿಮಾನಿಯೊಬ್ಬ ಪುನೀತ್ ಇಷ್ಟಪಡೋ ಮಟನ್ ಪಲಾವ್ ಮತ್ತು ಚಿಕನ್ ಸಾಂಬಾರ್ನ ಮನೆಯಿಂದ ತಂದಿದ್ರು. ಚೇತನ್ ಮತ್ತು ಚಂದನ್ ರಿಂದ ರಾಜವಂಶ ಆಲ್ಬಮ್ ಸಾಂಗ್. He's the hero of the heroes. He's the superpower star. ಇವನು ಯಾರಿಗೂ ಅಂಜೋದಿಲ್ಲ, ಹೆದ್ರಾಕೊಂಡೋರು ಉಳಿದಿಲ್ಲ. ಕಸ್ತೂರಿ ನಿವಾಸದ ಫ್ಯಾಮಿಲಿ ಮಗನು, ಕರ್ನಾಟಕದ ಹೆಮ್ಮೆಯ ಸುತನು. ರಾಜವಂಶ ಅನ್ನೋ ಕಾನ್ಸೆಪ್ಟ್ ನಡಿ ಚೇತನ್ ಮತ್ತು ಚಂದನ್ ಅನ್ನೋ ಅಭಿಮಾನಿಗಳು ಪುನೀತ್ ಬರ್ತ್ಡೇಗಾಗಿ ಒಂದು ಆಲ್ಬಮ್ ಸಾಂಗ್ ನ ಕಂಪೋಸ್ ಮಾಡಿ
ಖ್ಯಾತ ಗಾಯಕ ಟಿಪ್ಪುರಿಂದ ಹಾಡಿಸಿದ್ದಾರೆ. ವಿಶೇಷ ಅಂದ್ರೆ ಈ ಹಾಡನ್ನ ಪುನೀತ್ರಿಂದಲೇ ನಿನ್ನೆ ರಾತ್ರಿ ಅಭಿಮಾನಿಗಳು ಲಾಂಚ್ ಮಾಡಿಸಿದ್ರು. 7 ವರ್ಷಕ್ಕೆ ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟ ಮೊದಲನೇ ಆಸ್ತಿ. He's the power star, he's the superstar, he's the son of Rajakumar. ಇವನೇ ರಾಜಕುಮಾರ. ವಿಶೇಷ ಅಂದ್ರೆ ಈ ಹಾಡನ್ನ ಕೇಳಿ ಶ್ರೀ ಮುರಳಿ ಅಭಿಮಾನದ ಹಾಡಿಗೆ ಸಲಾಂ ಹೇಳ್ತಾ ತಮ್ಮ ಸೋದರ ಮಾವ ಸಂಬಂಧಿ ಪುನೀತ್ ರಾಜ್ಕುಮಾರ್ಗೆ ಬರ್ತ್ಡೇ ವಿಶ್ ಕೂಡ ಮಾಡಿದ್ದಾರೆ. ರಾಜಕುಮಾರ, ಸೋ ಪ್ರೌಡ್. ಬಹಳ ಖುಷಿ ಆಯ್ತು ಈ ಸಾಂಗ್ನ ಕೇಳಿ. ನಮ್ಮ ಪವರ್ ಸ್ಟಾರ್, ನಮ್ಮ ಅಪ್ಪು ಅವರು, ನಾನು ಅವ್ರನ್ನ ಪ್ರೀತಿಯಿಂದ ಅಪ್ಪು ಮಾಮ ಅಂತೀನಿ, ಬಟ್ ಅಪ್ಪು ಅವರಿಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೊಡ್ಡಬಳ್ಳಾಪುರ ಅಭಿಮಾನಿಗಳಿಂದ ಕಸ್ತೂರಿ ನಿವಾಸ ಪಾರಿವಾಳ. ನಿನ್ನೆ ರಾತ್ರಿಯೇ ದೊಡ್ಡಬಳ್ಳಾಪುರದ ಪುನೀತ್ ಅಭಿಮಾನಿಗಳು ಅಂದಿನ ಕಸ್ತೂರಿ ನಿವಾಸದ ಪಾರಿವಾಳವನ್ನ ನೆನಪಿಸುವಂತಹ ಈಗಿನ ರಾಜಕುಮಾರ ಸಿನಿಮಾದ ಪಾರಿವಾಳವನ್ನ ಉಡುಗೊರೆಯಾಗಿ ಕೊಟ್ಟಿದ್ದು ವಿಶೇಷವಾಗಿತ್ತು. ರಾಜಕುಮಾರನ ಮೈ ಮೇಲೆ ಹಾಕಿಸಿಕೊಂಡಿದ್ದ ರಾಣಿಬೆನ್ನೂರಿನ ಸೆದ್ದು. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು, ಬಂದ್ರೆ ತೂಫಾನು, ಯಾರಿವನು ಜೆಂಟಲ್ಮ್ಯಾನ್, ಯಾರಿವನು ಲೋಡೆಡ್ ಕಣ್ಣು, ಯಾರಿವನು ಕೊಹಿನೂರ್ ಜಮ್ಮು ಅನ್ನೋರ ಫ್ಯಾನು. The soul is purest, heart is... ಈತನ ಹೆಸರು ಸೆದ್ದು. ಅಪ್ಪಟ ದೊಡ್ಮನಿಯ ಅಭಿಮಾನಿ. ಪುನೀತ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡೋ ಸೆದ್ದು ರಾಣಿಬೆನ್ನೂರಿನಿಂದ ಮೈಮೇಲೆ ರಾಜಕುಮಾರನ ಚಿತ್ರ ಬಿಡಿಸಿಕೊಂಡು ಕನ್ನಡದ ಬಾವುಟ ಹಿಡಿದುಕೊಂಡು ಬಂದಿದ್ದು ಇಡೀ ಬರ್ತ್ಡೇಲಿ ಸಖತ್ ಹೈಲೈಟಿಂಗ್ ಆಗಿ ಕಾಣ್ತಿತ್ತು. ಕನ್ನಡದ ರಾಜರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರೇ ಬರಲಿ ಯಾರೇ ಇರಲಿ, ಅಣ್ಣವ್ರದ್ದು ಹವಾ ಕಮ್ಮಿ ಆಗಲ್ಲ. ಪುನೀತ್ ಸಿನಿಮಾಗಳ ಟೈಟಲ್ಸ್ ಹೇಳಿ ಸಂಭ್ರಮಿಸಿದ ಅಭಿಮಾನಿ. ಈ ನಡುವೆ ಮಹೇಶ್ ಅನ್ನು ಪುನೀತ್ ಅಭಿಮಾನಿಯೊಬ್ಬ ಅಪ್ಪು ಅಭಿನಯದ ಅಷ್ಟೂ ಸಿನಿಮಾಗಳ ಹೆಸರನ್ನ ಹೇಳ್ತಾ ಅಪ್ಪು ಪೋಸ್ಟರ್ನ ತಬ್ಬಿಕೊಂಡು ನೆಚ್ಚಿನ ನಟನಿಗೆ ಶುಭಾಶಯ ಹೇಳಿದ್ದು ಮತ್ತೊಂದು ವಿಶೇಷವಾಗಿತ್ತು. ರಾಘಣ್ಣ ಶಿವಣ್ಣರಿಂದ ಪ್ರೀತಿಯ ತಮ್ಮನಿಗೆ ಬರ್ತ್ಡೇ ವಿಶ್. ಶಬರಿಮಲೆಗೆ ಹೋಗುವ ಮುನ್ನವೇ ಶಿವಣ್ಣ ಪುನೀತ್ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ವಿಶ್ ಮಾಡಿದ್ರು. ರಾಜಕುಮಾರ ಸಿನಿಮಾಗೂ ಶುಭಾಶಯ ಹೇಳಿದ್ರು. ಶಿವಣ್ಣನೊಂದಿಗೆ ರಾಘಣ್ಣ ಕೂಡ ಅಪ್ಪು ಬರ್ತ್ಡೇಗೆ ಬೆಸ್ಟ್ ವಿಶಸ್ ಹೇಳಿದ್ರು. ಹಾಯ್ ಅಪ್ಪು, ಹ್ಯಾಪಿ ಬರ್ತ್ಡೇ. ನಿನಗೆ ಏಜ್ ಆಗಿದೆ ಅಂತ ಹೇಳೋಕ್ಕೆ ಒಂಥರ ಬೇಜಾರಾಗುತ್ತೆ, ಯಾಕಂದರೆ ನೀ ಯಾವಾಗಲೂ ನಮಗೆ ಚಿಕ್ಕ ಅಪ್ಪುನೇ, ಯಾವಾಗಲೂ ಅವಾಗಿಂದ ನೋಡಿದ್ದ ಅಪ್ಪುನೇ, ನಮಗೆ ಇವಾಗಲೂ ನೀನು ಅಪ್ಪುನೇ. ಪುನೀತ್ ಅಂತ ಹೇಳೋದು ಅಪ್ಪು ಅಂತಲೇ ಹೇಳ್ತೀನಿ. ಸೊ ಹ್ಯಾಪಿ ಬರ್ತ್ಡೇ. 100 ವರ್ಷ ಅಲ್ಲ, ಇನ್ನೂ ಜಾಸ್ತಿ ವರ್ಷ ಚೆನ್ನಾಗಿರು, ಹ್ಯಾಪಿಯಾಗಿರು. ಇದೇ ಪವರ್ ಇರಲಿ, ಇದೇ ಪವರ್ ಕದರ್ ಇರಲಿ, ಯಾಕಂದರೆ ನಿನಗೆ ಆ ಪವರ್ಗೆ ಪವರ್ ಸ್ಟಾರ್ ಅನ್ನೋದಕ್ಕೆ ಕರೆಕ್ಟ್ ಎಕ್ಸಾಂಪಲ್ ಅದು. ಇನ್ನೂ 100 ಆಯಸ್ಸು ಬರಲಿ, ಒಳ್ಳೆ ಆರೋಗ್ಯ ಕೊಡಲಿ ದೇವ್ರು, ನಿಮ್ಮ ಒಳ್ಳೊಳ್ಳೆ ಸಿನಿಮಾ ಕೊಟ್ಟು ದೇವರಿಗೆ ಮನರಂಜಿಸಿ. ಸ್ಟಾರ್ ಪವರ್ ಸ್ಟಾರ್ ಅಪ್ಪು, ಹ್ಯಾಪಿ ಬರ್ತ್ಡೇ ನಿಮಗೆ. ಪವರ್ ಸ್ಟಾರ್ ಮನೆಯಂಗಳದಲ್ಲಿತ್ತು ಸ್ಯಾಂಡಲ್ವುಡ್. ರಾಜಕುಮಾರ ಟೀಮ್ನಿಂದ ವಿಶೇಷ ಕೇಕ್ ಕಟಿಂಗ್. ವಿಶೇಷ ಅಂದ್ರೆ ಪುನೀತ್ ರಾಜ್ಕುಮಾರ್ ಲೇಟೆಸ್ಟ್ ಸಿನಿಮಾ ರಾಜಕುಮಾರ ಚಿತ್ರತಂಡ ತಂದಿದ್ದ ಸ್ಪೆಷಲ್ ಕೇಕ್ನ ಕತ್ತರಿಸಿ ಅಪ್ಪು ರಾಜಕುಮಾರ ಟೀಮ್ ಜೊತೆಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು. ನಿರ್ದೇಶಕ ಸಂತೋಷ್ ಆನಂದರಾಮ್, ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗಂದೂರು, ಕಾರ್ತಿಕ್ ಗೌಡ ಸೇರಿದಂತೆ ಅಪ್ಪು ಅವರ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಸಾಥ್ ಕೊಟ್ಟಿದ್ರು. ನಾನು ಜಗ್ಗೇಶ್ ಅವ್ರಿಗೆ ಒಬ್ಬ ಅಭಿಮಾನಿಯಾಗಿ
ಹ್ಯಾಪಿ ಬರ್ಡೇ ಜಗೇಶ್ ಸರ್. ಅವ್ರಿಗೆ ಯಾಕಂದ್ರೆ ನಾನು ಅವ್ರ ದೊಡ್ಡ ಫ್ಯಾನ್. ಅಭಿಮಾನಿಗಳೇ ನಮ್ಮನೆ ದೇವರು, ನಮ್ಮೆದೆ ಉಸಿರು. ಅಭಿಮಾನಿಗಳು ತುಂಬ ಖುಷಿಯಾಗಿ ಒಬ್ಬರು ಬಂದು ನನಗೊಂದು ಸೈಕಲ್ ತಂದರು. ಇನ್ನಷ್ಟು ಜನ ಸಾಕಷ್ಟು ಕೋಳಿ ಸಾರು ಎಲ್ಲರೂ ತರ್ತಾ ಇರ್ತಾರೆ, ಅದೇ ಖುಷಿ. ಅವ್ರವ್ರ ಅಭಿಮಾನದಿಂದ ಎಲ್ಲ ಊರುಗಳಿಂದನೂ ಕೇಕ್ಗಳು ತರ್ತಾರೆ, ಫೋಟೋಗಳು ತರ್ತಾರೆ, ಹಾರಗಳಾಗ್ತಾರೆ. ಇದಷ್ಟು ಪ್ರೀತಿ ವಿಶ್ವಾಸ ಅಷ್ಟೇ. ತುಂಬ ತುಂಬ ಥ್ಯಾಂಕ್ಸ್ ನನ್ನ ಅಭಿಮಾನಿಗಳಿಗೆ, ಕನ್ನಡ ಸಿನಿಮಾ ನೋಡೋರಿಗೆ ಎಲ್ರಿಗೂ ನನ್ನ ಧನ್ಯವಾದ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಅದು ಬರೀ ಒಂದು ನಿಮಿಷದ 1.5 ನಿಮಿಷದ ತುಳುಕು. ಇನ್ನು ಮಿಕ್ಕಿದ ಹಾಡು ಸಿನಿಮಾದಲ್ಲಿರುತ್ತೆ. ಆ ಹಾಡನ್ನ ಕೊರಿಯೋಗ್ರಾಫ್ ಮಾಡಿದ್ದು ಜಾನಿ ಅಂತ ಹೇಳಿ, ತುಂಬ ಅದ್ಭುತವಾದ ಮಾಸ್ಟ್ರು. ಅಂದರೆ ಏನಾದರೂ ಒಂದು ಇದು ನೋಡಿ ಜನ ನೋಡಿ ಖುಷಿ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗವರೆಗೂ ಒಂದು ಮಟ್ಟಿಗೆ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಇನ್ನು ಮುಂದೆ ಇರೋ ಹಾಡು ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಸಿನಿಮಾನ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿರೀಕ್ಷೆ ಅಂತ ಒಂದು ಪ್ರಶ್ನೆ ಬಂದಮೇಲೆ ನನಗೂ ಟೆನ್ಷನ್ ಆಗುತ್ತೆ. ನಿರೀಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಅದು ಈ ಸಿನಿಮಾಗೆ ಸ್ವಲ್ಪ ಹೆಚ್ಚಾಗಿದೆ, ಯಾಕೆಂದರೆ ಹೆಸರಿಂದ. ನಿರೀಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡೋದಿದು. ಆ ಸಿನಿಮಾ ನೀವು ಇಷ್ಟಪಡ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ ನಾನು ರಾಜಕುಮಾರನಿಗಾಗಿ ಅಪ್ಪು ಡ್ಯಾನ್ಸ್ ಸಾಂಗ್ ರಿಲೀಸ್. ಈ ಹಿಂದೆ ಹೇಳಿದಂತೆ ರಾಜಕುಮಾರ ಟೀಮ್ ಪುನೀತ್ ಬರ್ತ್ಡೇಗೆ ಅಪ್ಪು ಡ್ಯಾನ್ಸ್ ಸಾಂಗ್ ನ ರಿಲೀಸ್ ಮಾಡಿದ್ದು ಅಭಿಮಾನಿಗಳಿಂದ ನಿರೀಕ್ಷೆಗೂ ಮೀರಿದ ಪ್ರತಿಕ್ರಿಯೆ ಸಿಕ್ಕಿದೆ. ಆಗ್ಲೇ ಮಕ್ಕಳೆಲ್ಲ ಈ ಹಾಡಿಗೆ ಡ್ಯಾನ್ಸ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಅಪ್ಪ ಜೇಮ್ಸು ಬಾಂಡು, ಮಗ ಅಣ್ಣ ಬಾಂಡು, ಜಾಸ್ತಿ ಮಾಡು ಸೌಂಡು, ಬಂದ ಕಾಜ್ನೂರ್ ಗಂಡು. Twinkle, twinkle, little star, we all love you, power star. One, two, three, four, five star, we all love you, power star. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪವರ್ ಸ್ಟಾರ್ ಅಂದ್ರೆ ಡ್ಯಾನ್ಸ್ ಅಂದ್ರೆ ಪವರ್ ಸ್ಟಾರ್. ಪ್ರತಿ ಸಿನಿಮಾದಲ್ಲೂ ಅಪ್ಪು ಡ್ಯಾನ್ಸ್ಗೆ ವಿಶೇಷ ಸ್ಥಾನವನ್ನ ಕೊಡ್ತಾರೆ. ಅಭಿಮಾನಿಗಳು ಇದನ್ನೇ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾರೆ. ಅದರಂತೆ ಅಪ್ಪು ಈ ಬಾರಿ ಅಭಿಮಾನಿಗಳು ಅಂದ್ರೆ ಮಕ್ಕಳಿಂದ ದೊಡ್ಡವರವರೆಗೂ, ಸ್ಯಾಂಡಲ್ವುಡ್ ನಿಂದ ಹಿಡಿದು ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ವರೆಗೂ ಹುಚ್ಚೆದ್ದು ಕುಣಿಯುವಂತಹ ಸ್ಟೆಪ್ಸ್ ನ ರಾಜಕುಮಾರ ಚಿತ್ರದ ಹಾಡಿಗೆ ಮಾಡಿದ್ದಾರೆ. ಅಪ್ಪು ಅನ್ನೋ ಬ್ರ್ಯಾಂಡ್ಗೆ ಮಾಡಿರೋ ಈ ಡ್ಯಾನ್ಸಿಂಗ್ ನಂಬರ್ ಸದ್ಯ ಟಾಕ್ ಆಫ್ ದಿ ಟೌನ್ ಆಗಿದ್ದು, ರಾಜಕುಮಾರ ಸಿನಿಮಾ ನೋಡೋರು ಸೀಟ್ ಮೇಲೆದ್ದು ಕುಣಿಯೋದಂತೂ ಗ್ಯಾರಂಟಿಯಾಗಿ ಕಾಣ್ತದೆ. ತುಂಬ ಖುಷಿ ಆಗುತ್ತೆ ಜನಗಳು ಈ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡ್ತಿರೋದು. ಮತ್ತು ಸಿನಿಮಾ ಮುಂದಿನ ವಾರ ರಿಲೀಸ್ ಇರೋದ್ರಿಂದ ಸೆಲೆಬ್ರೇಷನ್ ಈಗಲೇ ಶುರುವಾಗಿದೆ. ಸರ್ದು ಡ್ಯಾನ್ಸ್ ನಂಬರು, ಸೊ ಮಕ್ಕಳಿಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಸೊ ಡ್ಯಾನ್ಸ್ ಅಂದರೂ ಮಕ್ಳಿಗೆ ಇಷ್ಟ. ಸೊ ಅದೆಲ್ಲ ಟಾರ್ಗೆಟ್ ಮಾಡಿದಂಥದ್ದು. ಅವ್ರ ಬರ್ತ್ಡೇ ಗಿಫ್ಟ್ ಅವ್ರ ಫ್ಯಾನ್ಸ್ಗೆ ನಿನ್ನ ಸಾಂಗ್ ಟೀಸರ್. ಟ್ರೆಂಡ್ ಆಯ್ತು ರಾಜಕುಮಾರನ ಕಸ್ತೂರಿ ನಿವಾಸ ಪೋಸ್. ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ರಾಜಕುಮಾರ ಸಿನಿಮಾದಲ್ಲಿ ಪುನೀತ್ ಕಸ್ತೂರಿ ನಿವಾಸ ರಾಜ್ಕುಮಾರ್ನಂತೆ ಒಂದು ಪೋಸ್ ಕೊಟ್ಟಿದ್ರು. ಅದನ್ನ ಕಾಂಟೆಸ್ಟ್ ಮಾಡಿದ್ದ ರಾಜಕುಮಾರ ಚಿತ್ರತಂಡಕ್ಕೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಮೊದಲಿಗೆ ಶಿವಣ್ಣ ಹೀಗೆ ಪೋಸ್ ಕೊಟ್ಟಿದ್ದನ್ನ ಚಿತ್ರತಂಡ ಸೋಷಿಯಲ್ ನೆಟ್ವರ್ಕ್ ನಲ್ಲಿ ಹರಿಯಬಿಟ್ಟಿತ್ತು. ಇದೀಗ ಇದು ಟ್ರೆಂಡಿಂಗ್ ಲೆವೆಲ್ಗೆ ಹೋಗಿದ್ದು ಪುಟಾಣಿ ಮಕ್ಕಳೆಲ್ಲ ಹೀಗೆ ಪೋಸ್ ಕೊಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ರಾಜಕುಮಾರನ ಮೇಲೆ ಕ್ರೇಜ್ ಹುಟ್ಟಿಕೊಂಡಿದೆ. ರಾಜ್ಯದಾದ್ಯಂತ ಆಗಲೇ ನಿಂತಿವೆ ರಾಜಕುಮಾರ ಕಟೌಟ್ಸ್. ಟಿಕೆಟ್ ಬುಕಿಂಗ್ ಓಪನ್, ಬೆಳಗ್ಗೆ ಶೋಸ್ ಸೋಲ್ಡ್ ಔಟ್. ವಾರದ ಮೊದಲೇ ರಾಜಕುಮಾರ ಟಿಕೆಟ್ ಸೋಲ್ಡ್ ಔಟ್. ಹೌದು, ಮುಂದಿನ ವಾರ ಅಂದ್ರೆ ಇದೇ 24ಕ್ಕೆ ರಾಜಕುಮಾರ ಸಿನಿಮಾ ವರ್ಲ್ಡ್ ವೈಡ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. ಅದರಂತೆ ರಾಜ್ಯದಾದ್ಯಂತ ಅನೇಕ ಚಿತ್ರಮಂದಿರಗಳಲ್ಲಿ ರಾಜಕುಮಾರ ಕಟೌಟ್ಸ್ ಎದ್ದು ನಿಂತಿವೆ. ಈಗಾಗಲೇ ರಾಜಕುಮಾರ ಫೀವರ್ ಜೋರಾಗಿದ್ದು ಆನ್ಲೈನ್ನಲ್ಲಿ ಆಗಲೇ ಟಿಕೆಟ್ ಬುಕಿಂಗ್ ಓಪನ್ ಆಗಿದೆ. ಅದರಂತೆ ಬೆಂಗಳೂರಿನ ಅನೇಕ ಚಿತ್ರಮಂದಿರಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಕಮಲಾನಗರದ ವೀರಭದ್ರದ 7 ಗಂಟೆ ಶೋ, ವೀರೇಶ ಚಿತ್ರಮಂದಿರದಲ್ಲಿ 7 ಗಂಟೆ 2 ಶೋ ಮತ್ತು ಗೌಡನಪಾಳ್ಯ ಶ್ರೀನಿವಾಸ ಥಿಯೇಟರ್ನ ಬೆಳಗ್ಗೆ 5 ಗಂಟೆ ಶೋಗಳ ಟಿಕೆಟ್ಸ್ ಆಗಲೇ ಮಾರಾಟವಾಗಿದೆ. ಅಂದಹಾಗೆ ರಾಜ್ಕುಮಾರ ಸಿನಿಮಾ ಅತಿ ಹೆಚ್ಚು ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗ್ತಿದ್ದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸರ್ಕಾರಿ ನೌಕರರು, ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳೆಲ್ಲ ರಾಜಕುಮಾರನ ಮೊದಲ ಶೋ ನೋಡುವುದಕ್ಕಾಗಿ ಟಿಕೆಟ್ಸ್ನ ಕಾಯ್ದಿರಿಸಿದ್ದಾರಂತೆ. ಈ ವಿಚಾರ ಸದ್ಯ ಸ್ಯಾಂಡಲ್ವುಡ್ನ ಬೆರಕುಗೊಳಿಸಿದೆ. ಅಣ್ಣಾವ್ರ ಮೌಲ್ಯಗಳಿರೋ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರೋ ರಾಜಕುಮಾರ ಟ್ರೈಲರ್ ಝಲಕ್ ನೋಡಿ, ಪೋಸ್ಟರ್ಗಳನ್ನ ನೋಡಿಯೇ ಎಲ್ಲಾ ವರ್ಗದ ಕನ್ನಡ ಸಿನಿಪ್ರಿಯರು ಈ ಸಿನಿಮಾ ನೋಡುವುದಕ್ಕೆ ಕಾತರರಾಗಿದ್ದಾರೆ. ಒಟ್ಟಾರೆ ಅಪ್ಪು ಅಭಿಮಾನಿಗಳಿಗೆ ಡಬಲ್ ಸಂಭ್ರಮದ ಸಿಹಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಈ ವಾರ ಪವರ್ ಸ್ಟಾರ್ ಅವಿಸ್ಮರಣೀಯ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋ ಫ್ಯಾನ್ಸ್ ಆಗಲೇ ಮುಂದಿನ ವಾರ ರಾಜಕುಮಾರ್ನನ್ನ ನೋಡಿ ಸಂಭ್ರಮಿಸೋ ಮೂಡ್ಗೆ ಹೋಗಿದ್ದಾರೆ. ಅದೇನೇ ಇದ್ರೂ ಮುಂದಿನ ವಾರ ಮತ್ತೊಂದು ಅಭಿಮಾನದ ಹಬ್ಬವನ್ನ ನಿರೀಕ್ಷಿಸಬಹುದು. ಹಾಗೆ ಬದುಕಿ